ಮತ್ತು ಹೇಗೆಲ್ಲಾನು ಮ್ಯಾನೇಜ್ ಮಾಡ್ತೀಯಾ ಅಂತ, ಯಾಕೆ ಇದೇ ಸ್ಯಾರಿ ಪ್ರೀಪ್ಲೀಟಿಂಗೇ ಮಾಡಿದೆ ಅನ್ನೋದು ತುಂಬ ಜನರ ತಲೆಯಲ್ಲೇ ಇರುತ್ತೆ. ಎಷ್ಟೊಂದು ಆಪ್ಷನ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೌತಮಿ ನವೀನ್ ಆರ್ಯ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಸ್ಯಾರಿ ಪ್ರೀಪ್ಲೀಟಿಂಗ್ ಏನಿದೆ ಇದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಸ್ಯಾರಿ ಪ್ರೀಪ್ಲೀಟಿಂಗ್ನ ಮಾಡ್ತೀನಿ. ಸೊ ನಂದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನೀವೇನಾದರೂ ನಿಮಗೆ ಪ್ರೀಪ್ಲೀಟಿಂಗ್ ಬೇಕು ಅಂತ ಇದ್ದರೆ ಆ ಪೇಜ್ನ ಲೈಕ್ ಮಾಡಿ. ಹಾಗೆ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲನೂ ಇದೆ, ನೀವು ಹೋಗಿ ಮೆಸೇಜ್ ಮಾಡ್ಬೋದು. ಅರೌಂಡ್ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಮ್ಮ ಸರ್ವಿಸ್ ಇರುತ್ತೆ. ಪ್ರೀಪ್ಲೀಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು. 2 ಮಂತ್ಸ್ ಮುಂಚೆ ಕ್ಲಾಸಸ್ ಹೋಗಿ ಕಲಿತು ನಾನು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಆರ್ಡರ್ಸ್ ಬರ್ತಾಯಿತ್ತು, ಲೈಕ್ 2 ಆರ್ಡರ್ಸ್ 3 ಆರ್ಡರ್ಸ್ ಮ್ಯಾಕ್ಸ್ ಅಂದರೆ 4 ಒಂದೇ ದಿನ ಮಾಡಿದ್ದೀನಿ. ಬಟ್ ಇವತ್ತು ನನಗೆ 10 ಆರ್ಡರ್ಸ್ ಬಂದಿದೆ. ಒಂದೇ ದಿನದಲ್ಲಿ ನಾನು ಮುಗಿಸ್ಬೇಕು ಗೊತ್ತಿಲ್ಲ. ಬಟ್ ನಾವೇನು ಮಾಡ್ತೀವಿ, ನಮ್ಮ ವರ್ಕ್ ಹೇಗಿರುತ್ತೆ ಅಂತ ಹೇಳಿದರೆ ಅದು ಎಫೆಕ್ಟಿವ್ ಆಗಿರಬೇಕು. ಅವ್ರಿಗೆ ನೋಡುವಾಗಲೂ ಖುಷಿ ಅನ್ನಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಸಲ ನಮ್ಮ ಹತ್ರನೇ ಬಂದು ಮಾಡಿಸ್ಕೋಬೇಕು ಅಂತಲೂ ಅವ್ರಿಗೆ ಅನ್ನಿಸ್ಬೇಕು. ಸೊ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಇದು ನಂದು ಮೇನ್ ಮೋಟೋ. ನಾವು ಏನು ಕೊಡ್ತೀವಿ, ಏನು ನಾವು ಅವ್ರಿಗೆ ಪ್ರೀಪ್ಲೀಟ್ ಮಾಡಿ ಕೊಡ್ತೀವಿ ಅದು ಚೆನ್ನಾಗಿರಬೇಕು ಅನ್ನೋದೊಂದು. ಸೊ ಇವಾಗ ಅಷ್ಟು ಬಂದಿರೋದು ಬಾಕ್ಸ್ ಫೋಲ್ಡಿಂಗಿಗೆ. ಸೊ ಬಾಕ್ಸ್ ಫೋಲ್ಡಿಂಗ್, ಫ್ಲಫಿ ಪ್ಲೀಟ್ಸ್, ಹಾಗೆ ಸ್ಯಾರಿ ಡ್ರೇಪಿಂಗ್ ಫೆಸಿಲಿಟಿ, ಇದು 3 ನಾನು ಕೊಡ್ತಾಯಿದ್ದೀನಿ. ಸೊ ತುಂಬ ಜನ ಏನು ಅಂತ ಹೇಳಿದ್ರೆ, ಲೇಡೀಸ್ ಬಂದು ಫಾರ್ ಎಕ್ಸಾಂಪಲ್ ನಂತರ ಮನೇಲೇ ಇರ್ತೀರಾ, ನಿಮಗೇನು ವರ್ಕ್ ಮಾಡೋದಕ್ಕಾಗಲ್ಲ, ಈ ಥರ ಮಗು ಆದಮೇಲೆ ಎಲ್ಲೂ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಇದೊಂದು ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ನನಗೆ ಮುಂಚೆ ಎಲ್ಲ ಆದರೆ ಆಚೆ ಹೋಗಿ ಕೆಲಸ ಮಾಡ್ಬೋದು, ಇವಾಗ ಮಗು ನೋಡ್ಕೊಂಡು ಮಾಡೋಕ್ಕಾಗಲ್ಲ. ನನಗಂತೂ ಮುಂಚೆಯಿಂದನೂ ಈ ಥರನೇ ಇದ್ದು ಅಭ್ಯಾಸ. ನನಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ಯಾವಾಗಲೂ ಸುಮ್ಮನೆ ಇರೋದಕ್ಕಾಗಲ್ಲ. ಸೊ ಆ ರೀಸನ್ಗೋಸ್ಕರ ಇದನ್ನು ಕಲಿತೆ ಅಷ್ಟೇ. ಹಾಗೆ ಫಿನಾನ್ಷಿಯಲಿ ಆಬ್ವಿಯಸ್ಲಿ ಎಲ್ಲರಿಗೂ ಫಿನಾನ್ಷಿಯಲಿ ಕೂಡ ಸಪೋರ್ಟ್ ಆಗೇ ಆಗುತ್ತೆ. ಅದರ ಜೊತೆಗೆ ನಾವು ಅಷ್ಟೇ ಆ್ಯಕ್ಟಿವ್ ಆಗಿ ಏನಿರಬೇಕು ಅಂತ ಅಂದ್ಕೊತೀವಿ ಅನಿಸುತ್ತೆ. ಒಬ್ಬೊಬ್ಬರು ಈ ಥರ ಇರ್ತಾರೆ, ಇನ್ನೊಬ್ರಿಗೆ ರೆಸ್ಟ್ ಬೇಕು, ಈ ಟೈಮಲ್ಲಿ ರೆಸ್ಟ್ ಬೇಕು ಅನಿಸುತ್ತೆ. ಬಟ್ ನನಗೆ ಆ ಥರ ಅಲ್ಲ, ನನಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಮನೆ ಕೆಲಸ ಆದರೂ ಮಾಡ್ತೀನಿ, ಈ ಥರ ಕೆಲಸ ಆದರೂ ಮಾಡ್ತೀನಿ, ಆಚೆ ಕೆಲಸ ಆದರೂ ಮಾಡ್ತೀನಿ. ನನಗೆ ಆ್ಯಕ್ಟಿವ್ ಆಗಿರಬೇಕು. ಇದು ಮುಂಚೆಯಿಂದನೂ ನಾನು ಹೀಗೇ ಇರೋದು. ಸೊ ಅದಕ್ಕೋಸ್ಕರ ನಾನು ಈ ಕೆಲಸನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳಬೇಕು, ಫಸ್ಟ್ ಯಾಕೆ ಇದೆ ಸ್ಯಾರಿ ಪ್ರೀಪ್ಲೀಟಿಂಗೇ ಮಾಡಿದೆ ಅನ್ನೋದು ತುಂಬ ಜನರ ತಲೆಯಲ್ಲೇ ಇರುತ್ತೆ. ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ಮನೆಯಲ್ಲಿ ಇದು ಮಾಡೋಂಥದ್ದು. ಮುಂಚೆನೂ ನಾನು ಹೇಳಬೇಕಂದ್ರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ, ಏನಕ್ಕೆ ಅದನ್ನು ಸ್ಟಾಪ್ ಮಾಡಿದೆ ಅಂತ. ಅಷ್ಟು ಪೇಷನ್ಸ್ ಇರಲಿಲ್ಲ ಇಷ್ಟು ದಿನ. ಇನ್ನು ಮುಂದೆ ವೀಡಿಯೋಸ್ ಮೇ ಬಿ ಬರಬಹುದು. ಇಷ್ಟು ದಿನ ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ದ ಓನ್ಲಿ ರೀಸನ್ ಬಿಕಾಸ್ ಮಗು ಇನ್ನೂ ಚಿಕ್ಕವಳಿದ್ಲು, ಅದರಿಂದ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಈವನ್ ಯೂಟ್ಯೂಬ್ನ ಕೂಡ ಕಂಟಿನ್ಯೂ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನನಗೆ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡೋದು ನವೀನ್ ಅಂತಲೇ ಹೇಳ್ಬೋದು. ನಾನು ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಮತ್ತು ಯಾಕೆ ಸ್ಯಾರಿ ಪ್ರೀಪ್ಲೀಟಿಂಗ್ ಇದನ್ನಂತೂ ನಾನು ಹೇಳಲೇಬೇಕು. ಈಗ ರೀಸೆಂಟಾಗಿ ನನ್ನ ಕಸಿನ್ ಮದುವೆ ಆಯಿತು. ದ್ಯಾಟ್ ಈಸ್ ಆನ್ 25 ನವೆಂಬರಲ್ಲಿ ನನ್ನ ಕಸಿನ್ ಮದುವೆ ಆಯಿತು. ನಾವೇ ಸ್ಯಾರಿ ಪ್ರೀಪ್ಲೀಟಿಂಗ್ನ ಬೇರೆಯವ್ರಿಗೆ ಕೊಟ್ವಿ. ಆವಾಗ ಅವಳದೊಂದು 25 ಸ್ಯಾರಿ, ನಮ್ಮದು ಮನೆಯವ್ರದ್ದು ಎಲ್ಲ ಸೇರಿ ಒಂದು 8 ಸ್ಯಾರೀಸ್ ನಾನೇ ತೊಗೊಂಡೋಗಿ ಬೇರೆಯವ್ರಿಗೆ ಕೊಟ್ಟೆ. ಆ ಟೈಮಲ್ಲಿ ಅವಳು ಹೇಳ್ತಾ ಇದ್ಲು ಈ ಥರ ಪ್ರೀಪ್ಲೀಟ್ ಮಾಡ್ತಾರೆ. ಅದನ್ನು ನೋಡುವಾಗ ನನಗೂ ಖುಷಿ ಆಯಿತು. ಲೈಕ್ ಎಲ್ಲರೂ ಅಷ್ಟೇ, ನಮಗೆ ಏನು ಕೆಲಸ ಆದರೂ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗಬೇಕು ಅಂತ ಅನ್ಕೋತೀವಿ. ಕಸಿನ್ ಹೇಳಿದ್ಲು, ನೀನು ಯಾಕೆ ಇದನ್ನು ಮಾಡಬಾರ್ದು, ನೀನು ಇವಾಗ ಹೇಗಿದ್ದರೂ ಮನೇಲಿದ್ಯಾ, ನೀನು ಇದನ್ನು ಕಲ್ತ್ಕೋಬೋದಲ್ಲ ಅಂತ. ನನ್ನ ಇಬ್ಬರು ಕಸಿನ್ಸ್ ಕೂಡ ನನಗೆ ಹೇಳಿದ್ರು, ಮಾಡು ನೀನು, ನಿನಗೆ ಆಗುತ್ತೆ. ಅವರು ನನ್ನ ಮೋಟಿವ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಇದನ್ನು ಕಲಿಯೋದಕ್ಕೆ. ಸೊ ಆವಾಗ ನನಗೂ ಅನ್ನಿಸ್ತು ಏನಿದು ಅಂತ. ಬಿಕಾಸ್ ಅದ್ರ ಬಗ್ಗೆ, ಈ ಸ್ಯಾರಿ ಪ್ರೀಪ್ಲೀಟಿಂಗ್ ಬಗ್ಗೆ ನನಗೆ ಝೀರೋ ನಾಲೆಡ್ಜ್, ಏನು ನಾಲೆಡ್ಜೇ ಇರಲಿಲ್ಲ. ಸೊ ಕಸಿನ್ನಿಂದನೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಅವಳೇ ಮೇನ್ ರೀಸನ್. ನಾನು ಇವಾಗ ಈ ಕೆಲಸ ಮಾಡೋದಕ್ಕೆ ಮೇನ್ ರೀಸನ್ ಅವಳು. ಸೊ ನಂತರ ನೀವು ಯಾರಾದರೂ ಮನೇಲೇ ಇದ್ದರೆ ನೀವು ಕೂಡ ಸ್ಟಾರ್ಟ್ ಮಾಡೋವಾಗ ಎಲ್ಲನೂ ಕಷ್ಟ ಅನಿಸುತ್ತೆ, ಯಾವುದೂ ಈಸಿಯಾಗಿ ಸಿಗಲ್ಲ. ಬಟ್ ಮಾಡ್ತಾ ಹೋಗ್ತಾ ಎಲ್ಲನೂ ಈಸಿಲಿ ಆಗುತ್ತೆ. ಏನು ಬೇಕು ಆಟ ಆಡೋದಕ್ಕೆ? ಆಟ ಇದೆಯಾ? ಪುಟ್ಟಗ ಆಟ ಇದೆಯಾ? ಇದೆ. ಹೌದಾ? ಆಟ ಇದೆಯಾ? ಏನು ಆಟ ಇದೆ? ಸೊ ಮಾರ್ನಿಂಗಿಂದ ಒಂದು 3 ಸ್ಯಾರೀಸ್ ಅಷ್ಟು ಮಾಡಿ
ಆಯಿತು, ಇವಾಗ ಹೋಗಿ ಲಂಚ್ ಮಾಡಿಕೊಂಡು ನನ್ನ ಮಗಳಿಗೂ ಊಟ ಮಾಡಿಸಿ ಒಂದು ಸ್ವಲ್ಪ ಅವಳನ್ನ ಸಮಾಧಾನ ಮಾಡಿಸಿ ಫೀಡೆಲ್ಲ ಮಾಡಿ ಬಂದಾಯಿತು. ತುಂಬ ಜನರು ನನ್ನ ಈ ವಿಡಿಯೋಸ್ ನೋಡಿ ಕೇಳಿದವರು ಇದ್ದಾರೆ, ಹಾಗೆ ಡೈರೆಕ್ಟಾಗಿ ನನ್ನ ನೋಡಿ ಕೇಳಿದವರು ಇದ್ದಾರೆ. ಒಂದು ಪ್ರಶ್ನೆ ಎಲ್ಲರ ತಲೆಯಲ್ಲೂ ಬರುತ್ತೆ, ಹೇಗೆ ಎಲ್ಲನೂ ಮ್ಯಾನೇಜ್ ಮಾಡ್ತೀಯಾ ಅಂತ. ಹೇಗೆ ಇದೆಲ್ಲನೂ ಮ್ಯಾನೇಜ್ ಮಾಡ್ತೀಯಾ ಅಂತ ಕೇಳೋರಿಗೆ ಫಸ್ಟ್ ಆಫ್ ಆಲ್ ನಾನು ಮುಂಚೆನೇ ಹೇಳ್ದಂಗೆ ನನ್ನ ಎಲ್ಲ ಕೆಲಸಗಳು ನಾನು ಬ್ಯುಸಿಯಾಗಿ ಇಟ್ಕೋಬೇಕು. ಇದು ನನ್ನ ತಲೆಯಲ್ಲಿದೆ. ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ. ಸೊ ನನ್ನ ತಲೆಯಲ್ಲಿ ಯಾವಾಗಲೂ ಇರೋದು ನಾನು ಯಾವಾಗಲೂ ಬ್ಯುಸಿಯಾಗಿರಬೇಕು, ಈ ಥರ ಏನಾದರೂ ಮಾಡ್ತಾ ಇರಬೇಕು ಅನ್ನೋದು ಒಂದು ಇದೆ ನನ್ನ ತಲೆಯಲ್ಲಿ. ಅದು ಹೋಗೋ ತನಕ ನಾನು ಹೀಗೇ ಅನಿಸುತ್ತೆ, ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತೀನಿ. ಒಂದು ತುಂಬ ರೇರ್ ನಾನು ಸುಮ್ಮನೆ ಕೂತ್ಕೊಳ್ಳೋದು, ಏನಾದರೂ ಒಂದು ನೆನಪಾಗ್ತಾನೆ ಇರುತ್ತೆ, ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಅನಿಸುತ್ತೆ. ತುಂಬ ಅಂದರೆ ತುಂಬ ರೇರ್ ಸುಮ್ಮನೆ ಕೂತಿದ್ದೀನಿ ಅಂದರೆ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಎಷ್ಟಾದರೂ 90s ಕಿಡ್ ಅಲ್ವಾ, ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಫ್ರೆಂಡ್ಸ್ಗೆ ಒಂದಷ್ಟು ರೀಲ್ಸ್ ಕಳಿಸ್ತಾ ಇರ್ತೀನಿ. ನಾನು ಅದೆಲ್ಲನೂ ಮಾಡ್ತೀನಿ. ಲೈಫಲ್ಲಿ ಎಂಜಾಯ್ಮೆಂಟು ಇರಬೇಕು, ಹಾಗೆ ಈ ಥರನೂ ಸ್ವಲ್ಪ ಬ್ಯುಸಿಯಾಗಿರಬೇಕು. ಇದು ನನ್ನ ಕತೆ. ಸುಮ್ಮನೆ ಅಂತೂ ಇರಲ್ಲ. ಸೊ ನೋಡಿ ಆಗಿದೆ. ಇದು ಆ್ಯಕ್ಚುಲಿ ಫಸ್ಟ್ ಸ್ಯಾರಿ ನಾನು ಮಾಡಿದ್ದು. ಇದು ನೆನ್ನೆನೇ ನಾನು ಮಾಡಿಟ್ಟಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಇದು ಹೇಳಬೇಕಂದ್ರೆ ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಹಾರ್ಡ್ ಇದೆ ಇದು ಸ್ಯಾರಿ, ಹಾರ್ಡ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಆದರೆ ಸ್ಯಾರಿ ನನಗೆ ನೋಡುವಾಗ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಪ್ಲೀಟ್ ಮಾಡಾದ್ಮೇಲೆ ಇದೆಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ. ಇನ್ನು ಮುಂದೆ ಈ ಥರ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಸಲ ನನಗೆ ಅನಿಸುತ್ತೆ, ಏನು ಎಷ್ಟು ಬ್ಯುಸಿ ಇರ್ತೀವಿ ಅಂತ. ಒಂದೊಂದು ಸಲ ಮಾಡೋದಕ್ಕೆ ಏನೂ ಕೆಲಸ ಇರಲ್ಲ, ಆರಾಮಾಗೆ ಕೂತಿರ್ತೀವಿ, ಆದರೂ ನಾವು ಬ್ಯುಸಿ ಅಂತ ಅನಿಸುತ್ತೆ. ಈ ಸ್ಯಾರೀಸ್ ಮಾಡಿದ್ದೀನಿ. ದಿನಕ್ಕೆ ಇಷ್ಟೇ ಮಾಡೋಕ್ಕಾಗೋದು, ಬಿಕಾಸ್ ಬರೀ ಇದನ್ನೇ ಮಾಡ್ತೀವಿ ಅಂದರೆ ಮಾಡ್ಬೋದು. 10 to 15 ಸ್ಯಾರೀಸ್ ಒಂದು ದಿನದಲ್ಲಿ ಮಾಡ್ಬೋದು. ಬಟ್ ಮಗುನೂ ನೋಡಿಕೊಂಡು ಮನೇನೂ ನೋಡಿಕೊಂಡು ಈ ಕೆಲಸ ಮಾಡ್ತೀವಿ ಅಂದರೆ ಸ್ವಲ್ಪ ಏನು ಮಾಡಲಿಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ನನ್ನ ಎಫರ್ಟ್ ಇವತ್ತಿಷ್ಟು 5 ಸ್ಯಾರೀಸ್ ಮಾಡಿದ್ದೀನಿ. ಇನ್ನೂ 5 ಸ್ಯಾರೀಸ್ ಇದೆ ಮಾಡೋದಕ್ಕಿದೆ. ಥ್ಯಾಂಕ್ ಗಾಡ್ ಅವ್ರು ಏನು ಹೇಳಿದರು ಅಂದರೆ, ಇವಾಗ ಸದ್ಯಕ್ಕೆ ಸಾಕು, ಇನ್ನು ಬಾಕಿದ್ದನ್ನು ಥರ್ಸ್ಡೇ ಕೊಡಿ ಅಂತ. ಸೊ ನಾಳೆ ಕೂಡ ನಂದು ಈ ಕೆಲಸ ಕಂಟಿನ್ಯೂ ಆಗುತ್ತೆ. ಟಯರ್ಡ್ ಫೇಸ್ ಆಗಿದೆ. ಸೊ ಬೆಳಗ್ಗೆಯಿಂದ 2 ಮನೆ ಕೆಲಸ, ಅದಾದಮೇಲೆ ಮಗುನ ನೋಡಿಕೊಂಡು ಅವಳನ್ನ ಸಮಾಧಾನ ಮಾಡಿ ಬಂದು ಇಲ್ಲಿ ಕೆಲಸ ಮಾಡಿ, ಇದಾದಮೇಲೆ ಮತ್ತೆ ಮಗುಗೆ ಊಟ ಮಾಡಿಸಿ, ಮಗ ಬಂದು ಅವನ್ನ ಊಟ ಮಾಡಿಸಿ, ನಾವು ಮಾಡಿ ಕೊಡ್ತೀವಲ್ವ, ಅದನ್ನು ಅವ್ರು ಹಾಕಿಬಿಟ್ಟು ಅದು ಹೇಗಿದೆ ಅಂತ ನಮಗೆ ಫೀಡ್ಬ್ಯಾಕ್ ಕೊಡ್ತಾರಲ್ವ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಎಫರ್ಟ್ಗೆ ಆವಾಗ ಒಂದು ಖುಷಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಈ ಸ್ಯಾರೀಸ್ನ ತೋರಿಸ್ತೀನಿ. ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಗೊತ್ತಾ. ಸೊ ಇದು ರೆಡ್ ಒನ್ ಇದೆ, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಈ ಸ್ಯಾರಿಗೆ ನಾನು ಜಾಸ್ತಿ ಎಫರ್ಟ್ ಹಾಕಿದ್ದೀನಿ, ಬಟ್ ದಿಸ್ ಈಸ್ ಆಲ್ಸೋ ಸೋ ಗುಡ್ಡಾಗಿ ಬಂದಿದೆ. ಆದರೆ ವೀಡಿಯೋಸ್ ಅಥವಾ ಇದನ್ನು ಪೋಸ್ಟ್ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಪೋಸ್ಟ್ ಮಾಡ್ತೀನಿ. ಸಿ ಗ್ರೀನ್ ಒನ್ ಆ್ಯಂಡ್ ದಿಸ್ ಇಸ್ ಆರೆಂಜ್, ಇದು ಸಖತ್ತಾಗಿ ಬಂದಿದೆ. ಆ್ಯಂಡ್ ದಿಸ್ ಇಸ್ ಪಿಂಕ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಸೊ ನನ್ನ ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ.